ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನು ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಒಬ್ಬಿರುವ ರಕ್ತನಾಳಗಳು ಕಂಡುಬರ್ತವೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕೂಡ ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲ್ತಾ ಇರೋರ ಸಂಖ್ಯೆ ಸಾಕಷ್ಟಿದೆ, ಆದರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಈ ಬಗ್ಗೆ ವಿವರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ಡಾಕ್ಟರ್ ಆನಂದ್ ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಾಗಿ ವೆರಿಕೋಸ್ ವೇನ್ಸ್ ಅಂದ್ರೆ ಏನು, ಯಾವ ರೀತಿಯಾಗಿ ಅದು ಫಾರ್ಮ್ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳೋದಾದ್ರೆ? ಅದೇ ವೆರಿಕೋಸ್ ವೇನ್ಸ್ ಅನ್ನೋದು ಒಂದು ಕಾಮನ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಬ್ಲಡ್ ವೆಸಲ್ಸಲ್ಲಿ ಸಂಬಂಧಪಟ್ಟಂಥ ಒಂದು ಸಾಮಾನ್ಯವಾದಂಥ ಒಂದು ಸಮಸ್ಯೆ ಅಂದರೆ ಅದು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ವೇನ್ಸಲ್ಲಿ ಏನಾಗುತ್ತೆ, ಬ್ಲಡ್ ರಿವರ್ಸ್ ಫ್ಲೋ ಆಗ್ತಾ ಇರುತ್ತೆ ಅಗೇನ್ಸ್ಟ್ ಗ್ರಾವಿಟಿ. ಸೊ ಅಂಥ ಒಂದು ಬ್ಲಡ್ ಫ್ಲೋನಲ್ಲಿ ಅಥವಾ ಬ್ಲಡ್ ಸರ್ಕ್ಯುಲೇಷನಲ್ಲಿ ವ್ಯತ್ಯಾಸ ಉಂಟಾದಾಗ ಏನಾಗುತ್ತೆ, ಬ್ಲಡ್ ಪೂಲಿಂಗ್ ಆಗ್ತಾ ಹೋಗುತ್ತೆ. ಸೊ ಅಲ್ಲೇ ಶೇಖರಣೆ ಆಗ್ತಕ್ಕಂಥದ್ದು. ಸೊ ಆ ಥರದ ಒಂದು ರೀತಿಯಿಂದ ಏನಾಗುತ್ತೆ, IVP ಅಂತ ಹೇಳ್ತೀವಿ, ಇಂಟ್ರಾವೀನಸ್ ಪ್ರೆಷರ್ ಜಾಸ್ತಿ ಆಗಿ ಅಲ್ಲಲ್ಲೇ ಊದ್ಕೊಳ್ತಾ ಹೋಗುವಂಥದ್ದು. ಸೋಲನ್ ಆರ್ ಬಲ್ಜಿಂಗ್ ವೇನ್ಸ್ ವಿಚ್ ಇಸ್ ಆಫನ್ ಬ್ಲೂಯಿಶ್ ಅಥವಾ ಪರ್ಪಲ್ ಕಲರಲ್ಲಿ ಇದ್ದಂಥ ಒಂದು ಕಂಡೀಷನ್ನ ಜನರಲಾಗಿ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ವೇನ್ಸಲ್ಲಿ ಯೂಶ್ವಲಾಗಿ ಈ ಒಂದು ಡಿಆಕ್ಸಿಜಿನೇಟೆಡ್ ಬ್ಲಡ್ ಕ್ಯಾರಿ ಆಗ್ತಾ ಇರುತ್ತೆ. ಸೊ ಅಂಥ ಒಂದು ಇಂಪ್ಯೂರ್ ಬ್ಲಡ್ ಏನಿರುತ್ತೆ ಅದು ಬ್ಲೂಯಿಶ್ ಕಲರ್ ಇರುತ್ತೆ. ಸೊ ಹಾಗಾಗಿ ಆ ಥರದ ಒಂದು ಬ್ಲಡ್ ಪೂಲಿಂಗ್ ಆಯಿತು ಅಂತಂದಾಗ ಅಲ್ಲಿ ಕಾಲಲ್ಲಿ ನಾವು ಒಂದು ಭಾಗದಲ್ಲಿ ವೇನ್ಸಲ್ಲಿ ಊತ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಕಾಲಿನ ಒಂದು ಭಾಗದ ಸ್ಕಿನ್ ಕಲರ್, ಚರ್ಮದ ಕಲರ್ ಚೇಂಜ್ ಆಗ್ತಾ ಹೋಗೋದು, ಈ ಥರದ್ದೆಲ್ಲ ಲಕ್ಷಣಗಳು, ನಾನಾ ಥರದ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುವಂಥ ಒಂದು ಕಂಡೀಷನ್ನೇ ನಾವು ಜನರಲ್ ಆಗಿ ಕಾಮನ್ ಆಗಿ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಓಕೆ, ಇದು ವಿಸಿಬಲ್ ಆಗಿರೋದ್ರಿಂದ ಬಹುಶಃ ಆ ರಕ್ತನಾಳಗಳ ಒಂದು ಕಲರ್ ಚೇಂಜ್ ಆಗಿರೋದ್ರಿಂದ ಅಥವಾ ಉಬ್ಬಿ ಬರೋದ್ರಿಂದಾನೇ ಗೊತ್ತಾಗುತ್ತಾ ಅಥವಾ ಬೇರೆ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುತ್ತಾ? ಒಟ್ಟಾರೆ ವೆರಿಕೋಸ್ ವೇನ್ಸ್ನ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ? ಅದೇ ಮುಖ್ಯವಾಗಿ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಲ್ಲಿ ಮ್ಯಾಕ್ಸಿಮಮ್ ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಅಲ್ಲಲ್ಲೇ ವೇನ್ಸ್ ಊದ್ಕೊಳ್ತಾ ಹೋಗುವಂಥದ್ದು ಇರುತ್ತೆ. ಒಂದೊಂದು ಪರ್ಟಿಕ್ಯುಲರ್ ಜಾಗದಲ್ಲಿ, ತುಂಬ ಜನರಲ್ಲಿ ಪಾಪ್ಲೇಟಿಯಲ್ ಫೋರ್ಸ್ ಅಂತ ಹೇಳ್ತೀವಿ, ಮಂಡಿ ಹಿಂಭಾಗದಲ್ಲಿ. ಸೊ ಅಂಥ ಕಡೆ ಫಸ್ಟ್ ಶುರುವಾಗುತ್ತೆ. ಅಥವಾ ಶಿನ್ ಬೋನ್ ಅಂತ ಹೇಳ್ತೀವಿ, ಆ ಮಧ್ಯಭಾಗದಲ್ಲಿ ವೇನ್ ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ತಾ ಹೋಗುವಂಥದ್ದು. ಅಥವಾ ಅಂದರೆ ಸರ್ಟನ್ ಪ್ಲೇಸಲ್ಲಿ ಲಾರ್ಜೆಸ್ಟ್ ವೇನ್ಸ್ ಇರುತ್ತೆ, ಅದು ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ಳುವಂಥದ್ದು. ಕೆಲವೊಬ್ಬರಲ್ಲಿ ಸೂಪರ್ಫಿಷಿಯಲ್ ವೇನ್ಸ್ ಕೂಡ ಸ್ಪೈಡರ್ ವೆಬ್ ಥರ ಒಂದು ಅಪಿಯರೆನ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಗ್ರೀನಿಶ್ ಪರ್ಪಲ್ ಆಗಿ ಕಾಣಿಸ್ಕೊಳ್ಳೋದು ಅಥವಾ ಬ್ಲೂಯಿಶ್ ಕಲರ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ನಿಧಾನಕ್ಕೆ ಈ ಥರ ಒಂದು ವೇನ್ಸ್ ಸ್ವೆಲ್ಲಿಂಗ್ ಆಗುವಂಥದ್ದು ತುಂಬ ಜನರಲ್ಲಿ ಮ್ಯಾಕ್ಸಿಮಮ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ಕ್ರ್ಯಾಂಪ್ಸ್ ಡೆವಲಪ್ ಆಗುವಂಥದ್ದು, ಕಾಫ್ ಮಸಲ್ಸಲ್ಲಿ ಸಡನ್ನಾಗಿ ಪೇಯ್ನ್ ಬರೋದು ಅಥವಾ ಕ್ರ್ಯಾಂಪ್ಸ್ ಡೆವಲಪ್ ಆಗುವಂಥದ್ದು. ಅಥವಾ ತುಂಬ ಜನರಲ್ಲಿ ನೈಟ್ ಟೈಮ್ಸಲ್ಲಿ ರೆಸ್ಟ್ ತೊಗೊಳ್ಳುವಾಗ ಪೇಯ್ನ್ ಹೆಚ್ಚು ಅನಿಸುವಂಥದ್ದು, ಕಾಲಿನಲ್ಲಿ ಹೆವಿನೆಸ್ ಫೀಲ್ ಆಗುವಂಥದ್ದು, ಡಲ್ ಹೇಕಿ ಫೀಲಿಂಗ್ ಅಂತ ಹೇಳ್ತೀವಿ. ಅಥವಾ ಆ್ಯಂಕಲ್ ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಡುವಂಥದ್ದು ಅಥವಾ ರೌಂಡ್ ಆ್ಯಂಕಲ್ ಪೇಯ್ನ್ ಬರುವಂಥದ್ದು. ಈ ಥರದ್ದು ಯಾವುದೇ ಥರದ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಆನ್ ಆ್ಯಂಡ್ ಆಫ್ ಅಂತ ಅಂದಾಗ ಮೋರ್ ಕಾಮನ್ಲಿ ಅದೆಲ್ಲ ವೆರಿಕೋಸ್ ವೇನ್ಸ್ನ ಲಕ್ಷಣಗಳಂತಲೇ ಹೇಳ್ತೀವಿ. ಬಟ್ ತುಂಬ ಜನರಲ್ಲಿ ಪೇಯ್ನ್ಗಿಂತ ಹೆಚ್ಚಾಗಿ ಈ ವೇನ್ಸಲ್ಲಿ ಊತ ಕಂಡು ಬರುವಂಥದ್ದು ಅಥವಾ ಅಲ್ಲಲ್ಲಿ ಹೇಳಿದಾಗೆ ಬ್ಲೂಯಿಶ್ ಆಗಿ ಟರ್ನ್ ಆಗುವಂಥದ್ದು ಅಥವಾ ಆ ವೇನ್ ಯಾವ ಕಡೆಯಲ್ಲೆಲ್ಲ ಪ್ರೋಗ್ರೆಸ್ ಆಗಿದೆ ಆ ಕಡೆಯಲ್ಲೆಲ್ಲ ಪೂರ್ತಿ ಸ್ವೆಲ್ಲಿಂಗ್ ಆಗ್ತಾ ಹೋಗುವಂಥದ್ದು ಕೂಡ ತುಂಬ ಜನ ನೋಡ್ತೀವಿ. ಎಸ್ ಡಾಕ್ಟರ್, ಸ್ಕ್ರೀನಲ್ಲಿರೋ ಫೋಟೋಗಳನ್ನೆಲ್ಲ ನೋಡಿದಾಗ ನಮಗೂ ಆ ರೀತಿಯಾದಂಥ ಲಕ್ಷಣಗಳು ಇದೆ ಅನ್ನುವಂಥ ಜನರಲ್ ಪಬ್ಲಿಕ್ ಇರ್ತಾರೆ. ಯಾವ್ಯಾವ ಕಾರಣಕ್ಕೆ ಅದು ಕಾಣಿಸ್ಕೊಳ್ಳುತ್ತೆ? ವ್ಯಕ್ತಿಯಿಂದ ವ್ಯಕ್ತಿಗೆ ಕಾರಣಗಳು ಬದಲಾಗ್ತಾ ಹೋಗುತ್ತಾ ವೆರಿಕೋಸ್ ವೇನ್ಸ್ಗೆ? ಹೇಗೆ? ಖಂಡಿತವಾಗಿಯೂ ಹಲವಾರು ಕಾರಣಗಳನ್ನ ನಾವು ಈ ಒಂದು ವೆರಿಕೋಸ್ ವೇನ್ಸಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಏನಾಗುತ್ತೆ, ತುಂಬ ಜನರಲ್ಲಿ ಒಂದು ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ಒಂದು ಪ್ರಾಮಿನೆಂಟ್ ಕಾಸ್ ಅಂತ ಹೇಳ್ತೀವಿ. ಅಂದರೆ ಜೆನೆಟಿಕಲಿ ವೇನ್ಸ್ ಏನಾದರೂ ವೀಕ್ ಆಗಿತ್ತು ಅಥವಾ ವೇನ್ಸ್ ಒಳಗೆ ವ್ಯಾಲ್ವ್ಸ್ ಅಂತ ವ್ಯಾಲ್ವ್ಸ್ ಇರುತ್ತೆ, ಈ ವ್ಯಾಲ್ವ್ಸ್ ಕಪ್ ಶೇಪಲ್ಲಿ ಇರುತ್ತೆ. ಸೊ ಅಂಥ ಒಂದು ವ್ಯಾಲ್ವ್ಸ್ ವೀಕ್ ಆದಾಗ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಥವಾ ವ್ಯಾಲ್ಯುಲಾರ್ ಲೀಕೇಜ್ ಅಂತ ಹೇಳ್ತೀವಿ. ಸೊ ಆ ಥರದ ಎಲ್ಲ ಒಂದು ಫ್ಯಾಕ್ಟರ್ಸಿಂದ ಏನಾಗುತ್ತೆ, ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಡೆವಲಪ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ತುಂಬ ಜನರಲ್ಲಿ ತುಂಬ ಎಂಗೇಜಲ್ಲೇ ಡೆವಲಪ್ ಆಗುತ್ತೆ, ಅರ್ಲಿ 20s ಅಥವಾ ಮಿಡ್ 30sಲ್ಲೇ. ಸೊ ಅಂಥವರಲ್ಲಿ ಏನಾಗುತ್ತೆ, ಈ ಒಂದು ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಅಥವಾ ಜೆನೆಟಿಕ್ ಟೆಂಡೆನ್ಸಿ ಅನ್ನೋದು ತುಂಬ ಒಂದು ಪ್ರಾಮಿನೆಂಟ್ ಕಾಸ್ ಅಂತಲೇ ನಾವು ಹೇಳ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ಕಾಸ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಒಂದು ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳುವಂಥದ್ದು. ಅಂದರೆ ಯಾವೊಂದು ಆಕ್ಯುಪೇಷನಲ್ಲಿ ಹೆಚ್ಚು ಹೊತ್ತು ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಹೆವಿ ವೆಯ್ಟ್ ಲಿಫ್ಟ್ ಮಾಡ್ತಾರೆ, ಇಂಥ ಒಂದು ಆಕ್ಯುಪೇಷನಲ್ಲಿ ಈ ಒಂದು ಸಮಸ್ಯೆನ ನಾವು ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಮೋರ್ ಕಾಮನ್ಲಿ ಕಂಡಕ್ಟರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು,
ಗಾರ್ಮೆಂಟ್ ವರ್ಕರ್ಸ್ ಇರ್ಬೋದು, ಏರ್ ಸ್ಟೈಲಿಸ್ಟ್ಸ್ ಇರ್ಬೋದು. ಸೊ ಇಂಥ ಒಂದು ಸ್ಪೆಸಿಫಿಕ್ ಆಕ್ಯುಪೇಷನಲ್ಲಿ ಈ ಒಂದು ಸಮಸ್ಯೆನ ನಾವು ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ಪ್ರೊಲಾಂಗ್ ಟೈಮಲ್ಲಿ ನಿಂತ್ಕೊಳ್ಳುವಂಥದ್ದು, ಅವರ್ಸ್ ಟುಗೆದರ್ ನಿಂತ್ಕೊಳ್ಳುವಂಥದ್ದು ಮಾಡಿದಾಗ ಈ ಒಂದು ಸಮಸ್ಯೆ ಬರುವಂಥ ಒಂದು ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಒಬೆಸಿಟಿ ಅನ್ನೋದು ಕೂಡ ಒಂದು ಈಕ್ವಲಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಅಬ್ನಾರ್ಮಲಿ ಹೈ ಬಾಡಿ ವೆಯ್ಟ್ ಇದ್ದಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗೋದ್ರಿಂದ ಅಂಥವರಲ್ಲಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆನ ನಾವು ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ಕಾಸಸ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಪ್ರೀವಿಯಸ್ ವೇನಸ್ ಇಂಜುರಿ ಏನಾದ್ರು ಆಯಿತು ಅಂತಂದರೆ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಸೆಕೆಂಡ್ರಿ ಕಾಸಸ್ ಅಂತ ಕೂಡ ಕೆಲವೊಬ್ಬರಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಡಾಕ್ಟರ್, ಈ ಬಗ್ಗೆ ಮಾತನಾಡಿಸ್ತೀನಿ, ಕಾರಣಗಳ ಬಗ್ಗೆ ಮತ್ತೆ ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡ್ತೀನಿ. ಸುಲೋಚನಾ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಹಾಂ ಸರಿ ಮೇಡಮ್. ಸರ್ ನಮಸ್ತೆ ರೀ. ನಮಸ್ತೆ ಅಮ್ಮ, ಹೇಳಿ. ಸರ್ ನಾ ಈಗಾಗಲೇ ಇದು ನೀವು ತೋರ್ಸಾತಿರಂತ ನರಗಳು ಬಿಟ್ಟಿರಿ. ಓಕೆ. ಹ್ಞೂ ರೀ ಸರ್, ಅದನ್ನ ಈಗ ಹೋಮಿಯೋಪತಿ ಔಷಧ ತಗೋತೈತ್ರಿ, ಆದ್ರೆ ಇನ್ನೂ ಮನಸ್ಸಲ್ಲೊಳಗೆ ನೋವು ಐತಿ, ಇನ್ನ ಅಂತ ನರಗಳು ಕಾಣಿಸ್ತಾರೆ ಸರ್. ನಿಮ್ಮ ವಯಸ್ಸು ಎಷ್ಟಮ್ಮ? ನನಗೀಗ 53. ಯಾವಾಗಿಂದ ಇದೆ ಸಮಸ್ಯೆ? ಈಗ ಒಂದು 5 ವರ್ಷ ಸಮಸ್ಯೆ ಐತ್ರಿ. 2-3 ತಿಂಗಳು ಹೋಮಿಯೋಪತಿನ ತೋರ್ಸಾತೀನಿ ತಗೊಂಡು. ಓಕೆ. ಏನಾಗುತ್ತೆ, ಈಗ ಒಂದು ಏಜ್ ಫ್ಯಾಕ್ಟರ್ ಅನ್ನೋದು ನೋಡಬೇಕಾಗುತ್ತೆ. ಜೊತೆಗೆ ನಿಮ್ಮಲ್ಲಿ ಆ ಒಂದು ವೆರಿಕೋಸ್ ವೇನ್ಸ್ ಯಾವ ಒಂದು ಹಂತದಲ್ಲಿದೆ ಅದನ್ನು ಕೂಡ ನೋಡಬೇಕಾಗುತ್ತೆ. ಸೊ 2-3 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಇತ್ತೀಚೆಗೆ ಅಷ್ಟೇ ಮೆಡಿಸಿನ್ ಶುರು ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಾ. ಸೊ ಸ್ವಲ್ಪ ಟೈಮ್ ಕೆಲವೊಂದು ಕಂಡೀಷನ್ಸಲ್ಲಿ ಬೇಕಾಗುತ್ತೆ. ಜೊತೆಗೆ ನಿಮ್ಮಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಮತ್ತೆ ಲಾಂಗ್ ಟೈಮ್ ನಿಂತ್ಕೊಳ್ಳುವಂಥದ್ದೇ ಆಗಿರ್ಬೋದು, ಅಥವಾ ವೆಯ್ಟ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಅದನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದೇ ಆಗಿರ್ಬೋದು. ಈ ಥರದ್ದೆಲ್ಲ ಹಲವಾರು ಥರದ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಇದನ್ನು ಸರಿಪಡಿಸ್ಕೊಂಡಾಗ ಮಾತ್ರ ಸಮಸ್ಯೆನ ಕಂಟ್ರೋಲಿಗೆ ತರೋದು ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಒಂದು ಪ್ರಾಪರ್ ಎವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಟೆಸ್ಟ್ ಕೂಡ ಮಾಡಿದಾಗ ಈ ಒಂದು ವೆರಿಕೋಸ್ ವೇನ್ಸ್ ಯಾವ ಒಂದು ಹಂತದಲ್ಲಿದೆ ಇದೆಲ್ಲ ತಿಳ್ಕೊಂಡಾಗ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸುಲೋಚನಾ ಅವರಿಗೆ ಕರೆ ಮಾಡೋದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ರಾಜು ಅಂತ ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಆಯ್ತು. ಹಲೋ. ನಮಸ್ಕಾರ ಡಾಕ್ಟರ್. ನಮಸ್ತೆ ಸರ್, ಹೇಳಿ, ಏನು ಸಮಸ್ಯೆ ಇದೆ? ನನ್ನ ಒಂದು 5 ತಿಂಗಳಿನಿಂದ ಕಾಲಿನ ಕೆಳಗಡೆ ನೋವಾಗ್ತಾ ಇದೆ. ಓಕೆ. ಮೆಡಿಸಿನ್ ಎಲ್ಲ ತಗೊಂಡಿದ್ದೇನೆ. ಸರಿ. ಸೋನೋಗ್ರಫಿ ಕೂಡ ಮಾಡಿದ್ದೇನೆ. ಅದು ರಕ್ತದ ಕೆಳಗಡೆ ಕಾಲಿನ ಕೆಳಗಡೆ ಸ್ವಲ್ಪ ರಕ್ತದ ಪ್ರಾಬ್ಲಮ್ ಅಂತ ಬಂದಿದೆ. ಓಕೆ. ಈಗ ಸ್ವಲ್ಪ ಕಾಲಿನ ಕೆಳಗಡೆ ನೋವಾಗ್ತಾ ಇದೆ. ಓಕೆ. ಅಲ್ಲ, ಏನು ಪ್ರಾಬ್ಲಮ್ ಅಂತ ಹೇಳಿದ್ರು? ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರ ಅಥವಾ ಆರ್ಟೀರಿಯಲ್ ಬ್ಲಡ್ ಸಪ್ಲೈ ಏನಾದ್ರು ವ್ಯತ್ಯಾಸ ಆಗಿದೆಯಾ? ಅದು ಇದು ಬ್ಲಡ್ ಚೆಕಪ್ ಇದಾಗಿದೆ, ಸರ್ಕ್ಯುಲರ್ ಸರಿ ಹೋಗುದಿಲ್ಲ. ಓಕೆ. ಅದೇ ಸೋನೋಗ್ರಫಿಯಲ್ಲಿ ಬಂದಿದೆ ಸ್ವಲ್ಪ ಕಾಲಿನ ಕೆಳಗಡೆ. ಓಕೆ. ಅಲ್ಲ, ರೀಸನ್ ಏನಾದರೂ ಹೇಳಿದ್ರ ಅದರಲ್ಲಿ ಯಾವ ಕಾರಣಕ್ಕಾಗಿದೆ ಅಂತ? ರೀಸನ್ ಏನಿಲ್ಲ, ಎಲ್ಲ ಟ್ಯಾಬ್ಲೆಟ್ ಎಲ್ಲ ಬರೆದು ಕೊಟ್ಟಿದ್ದಾರೆ. ಓಕೆ. ಈಗ ನಿಮ್ಮ ಏಜ್ ಎಷ್ಟು? 42. ಏನು ಕೆಲಸ ಮಾಡೋದು? ನಾನು ಹೋಟೆಲ್ನಲ್ಲಿ ಮ್ಯಾನೇಜರ್. ಓಕೆ, ಫೈನ್. ಇವಾಗ ಹೇಗಿದೆ ಕಂಡೀಷನ್ ಮೆಡಿಸಿನ್ಸ್ ತಗೊಂಡ ನಂತರ? ನಡೀಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ನೋವಾಗ್ತಾ ಇದೆ ನಡೆಯುವಾಗ. ಓಕೆ, ಫೈನ್. ನೋಡಿ, ಈಗ ನೀವು ಹೇಳ್ತಿರುವಂಥ ಒಂದು ಸಿಮ್ಟಮ್ಸ್ನಲ್ಲಿ ಹೇಳೋದಾದರೆ, ಒಂದು ವೆರಿಕೋಸ್ ವೇನ್ಸಿಂದ ಈ ಥರ ಪ್ರಾಬ್ಲಮ್ ಆಗುವಂಥದ್ದು ಇರುತ್ತೆ. ಇನ್ನೊಂದು ಆರ್ಟೀರಿಯಲ್ ಬ್ಲಡ್ ಸರ್ಕ್ಯುಲೇಷನ್ ಏನಾದ್ರು ಅಫೆಕ್ಟ್ ಆಯಿತು ಅಂತಂದಾಗ ಅದರಿಂದನೂ ಕೂಡ ಈ ಥರ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಆ ಥರದ ಒಂದು ಸಮಸ್ಯೆ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಎಕ್ಸೆಸಿವ್ ಸ್ಮೋಕಿಂಗ್ ಅನ್ನೋದು ಒಂದು ಕಡೆ ಕಾರಣ ಆಗುತ್ತೆ, ಅಥವಾ ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರ್ಬೋದು, ಬೇರೆ ಬೇರೆ ಕಾಸಸ್ಸಿಂದ ಆಗ್ತಕ್ಕಂಥದ್ದು ಇರುತ್ತೆ. ಇದನ್ನು ನಾವು ಇಂಟರ್ಮಿಟೆಂಟ್ ಕ್ಲಾಡಿಕೇಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಿಮ್ಮಲ್ಲಿ ಯಾವ ಕಾರಣದಿಂದ ಲೆಗ್ ಪೇನ್ ಶುರುವಾಗಿದೆ ಇದೆಲ್ಲ ತಿಳ್ಕೊಂಡು ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ಸೂಕ್ತ ಅಂತ ಹೇಳಿ. ಥ್ಯಾಂಕ್ ಯು ರಾಜ್ ಅವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್ ಆಗಲೇ ಕಾರಣಗಳ ಬಗ್ಗೆ ಹೇಳ್ತಾ ಇದ್ರು, ಒಬೆಸಿಟಿ ಕೂಡ ಒಂದು ಕಾರಣ ಆಗಿರುತ್ತೆ ಅಂತ ಹೇಳಿದ್ರೆ, ಓವರ್ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ತೀರಾ, ಇಲ್ಲ ವೆರಿಕೋಸ್ ವೇನ್ಸನ್ನು ತೆಗೆಯೋದ್ರಲ್ಲಿ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನಾಗುತ್ತೆ, ಒಬೆಸಿಟಿ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಆಗಿರೋದ್ರಿಂದ ಅಟ್ ದ ಸೇಮ್ ಟೈಮ್ ವೆರಿಕೋಸ್ ವೇನ್ಸ್ ಕೂಡ ಯಾವ ಒಂದು ಹಂತದಲ್ಲಿದೆ ಅದು ಕೂಡ ನೋಡಬೇಕಾಗುತ್ತೆ. ಈಗ ಡಾಪ್ಲರ್ ವಿನೋಗ್ರಫಿಯನ್ನು ಒಂದು ಸ್ಕ್ಯಾನ್ ಮಾಡಿದಾಗ ಕ್ಲಿಯರಾಗಿ ಒಂದು ವೆರಿಕೋಸ್ ವೇನ್ಸ್ ಯಾವ ಸ್ಟೇಜಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಒಬೆಸಿಟಿ ಇದ್ದಂಥವರಲ್ಲಿ ಆಲ್ ಆಫ್ ಎ ಸಡನ್ ಸಿವಿಯರ್ ಆಗೋದಿಲ್ಲ, ಗ್ರ್ಯಾಜುವಲ್ ಆಗಿ ಡೆವಲಪ್ ಆಗಿ ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಪೇಷಂಟ್ಸಲ್ಲೂ ಆ ಡಿಸೀಸ್ ಕಂಡೀಷನ್ ಯಾವ ಸ್ಟೇಜಲ್ಲಿದೆ, ಜೊತೆಗೆ ಅವರಲ್ಲಿ ಕ್ಲಿನಿಕಲ್ ಸಿಮ್ಟಮ್ಸ್ ಯಾವ ಥರ ಕಾಣಿಸ್ಕೊಳ್ತಾ ಇದೆ, ಇದೆಲ್ಲ ತಿಳ್ಕೊಂಡಾಗ ಅವ್ರಿಗೆ ಇಮಿಡಿಯೇಟಾಗಿ ಪೇಯ್ನ್ ಕಡಿಮೆ ಆಗಬೇಕಾ ಅಥವಾ ಸ್ವೆಲ್ಲಿಂಗ್ ಕಡಿಮೆ ಆಗಬೇಕಾ, ಜೊತೆಗೆ ಅವರಲ್ಲಿರೋ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅದನ್ನು ಸರಿಪಡಿಸೋದಕ್ಕೂ ಕೂಡ ಈ ಒಬೆಸಿಟಿ ಅನ್ನೋದು ಏನಾಗುತ್ತೆ, ಆಲ್ ಆಫ್ ಎ ಸಡನ್ ವೆಯ್ಟ್ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಡಯಟ್ರಿ ಮೆಜರ್ಸ್ ಅನುಸರಿಸುವಂಥದ್ದು ಆಗಿರ್ಬೋದು, ಲೈಫ್ ಸ್ಟೈಲಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ವೆರಿಕೋಸ್ ವೇನ್ಸ್ ಇದ್ದಂಥವರಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಹೆಚ್ಚೊತ್ತು ನಿಂತ್ಕೊಳ್ಳೋದನ್ನ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಸೊ
ವಾಕಿಂಗ್ ಮಾಡೋದ್ರಿಂದ ಹೆಲ್ಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅವರಲ್ಲಿರುವಂಥದ್ದು ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಟೆಂಡರ್ನೆಸ್ ಅಂತ ಹೇಳ್ತೀವಿ ಅಥವಾ ತುಂಬ ಹಾರ್ಡ್ ಆಗಿರೋದು, ಈ ಥರದ್ದೆಲ್ಲ ಏನು ಇಲ್ಲದೇ ಇದ್ದಂಥವರಲ್ಲಿ ಸ್ಟಾಕಿಂಗ್ಸ್ ಅಡ್ವೈಸ್ ಮಾಡುವಂಥದ್ದು ಇರ್ಬೋದು. ಸೊ ಈ ಥರದ್ದೆಲ್ಲ ಕಾಂಪ್ಲಿಮೆಂಟ್ರಿ ಮೆಜರ್ಸ್ ಅನುಸರಿಸೋದಕ್ಕೂ ಕೂಡ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ ಮೆಡಿಸಿನ್ಸ್ ಜೊತೆಗೆ. ಸೊ ಹಾಗಾಗಿ ಪ್ರತಿಯೊಂದು ಪೇಷಂಟ್ಸಲ್ಲೂ ಅವರ ಒಂದು ಕ್ಲಿನಿಕಲ್ ಕಂಡೀಷನ್, ಅವರ ರೋಗದ ಲಕ್ಷಣಗಳು ಯಾವ ಥರ ಇದೆ, ಯಾವ ಏಜಲ್ಲಿ ಶುರುವಾಗಿದೆ, ಯಾವ ಒಂದು ಹಂತದಲ್ಲಿ ಇದೆ ಸಮಸ್ಯೆ, ಇದೆಲ್ಲ ತಿಳ್ಕೊಂಡಾಗ ಒಂದು ಪ್ರಾಪರ್ ಆಗಿ ಒಂದು ಮೆಡಿಕೇಷನ್ಸ್ ಆಗಿರ್ಬೋದು ಸಜೆಷನ್ಸ್ ಕೊಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ವೆರಿಕೋಸ್ ವೇನ್ಸ್ನ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ವಿವರಿಸ್ಬೋದಾ? ಅದೇ ಕಾಂಪ್ಲಿಕೇಶನ್ಸ್ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ನೋಡಿದಾಗ, ಸೊ ರಿಸ್ಕ್ ಫ್ಯಾಕ್ಟರ್ ಅಂದಾಗ ಮೋರ್ ಕಾಮನ್ಲಿ ಹೇಳ್ದಂಗೆ ಏಜಿಂಗ್ ಅನ್ನೋದು ಕೂಡ ಒಂದು ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಏಜ್ ಆಗ್ತಾ ಈ ವೆಯ್ನ್ಸಿನ ಒಂದು ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದರಿಂದ ಕೂಡ ಅಗೇನ್ ಈ ವೆಯ್ನ್ಸ್ ಬಲ್ಜ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ 40 ಇಯರ್ಸ್ 45 ಇಯರ್ಸ್ ನಂತರ ಈ ಒಂದು ಸಮಸ್ಯೆ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಫೀಮೇಲ್ಸಲ್ಲಿ ಒಂದು ಐ ರಿಸ್ಕ್ನ ನಾವು ನೋಡ್ತಕ್ಕಂಥದ್ದು. ತುಂಬ ಜನರಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಶುರುವಾಗಿ ಅದು ಪೋಸ್ಟ್ ಡೆಲಿವರಿ ಕೆಲವೊಬ್ಬರಿಗೆ ನಾರ್ಮಲ್ ಆಗುತ್ತೆ, ಕೆಲವೊಬ್ಬರಿಗೆ ಪರ್ಸಿಸ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಕೆಲವೊಬ್ಬರಲ್ಲಿ ಹಾರ್ಮೋನಲ್ ವೇರಿಯೇಷನ್ಸಿಂದನೂ ಈ ಒಂದು ಸಮಸ್ಯೆನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಮೋರ್ ಕಾಮನ್ಲಿ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ 2 ಹಾರ್ಮೋನ್ಸ್ ಇರುತ್ತೆ. ಸೊ 2 ಹಾರ್ಮೋನ್ ರಿಲ್ಯಾಕ್ಸಿಂಗ್ ಎಫೆಕ್ಟ್ ಇರುತ್ತೆ ವೆಯ್ನ್ಸ್ ಮೇಲೆ. ಸೊ ಹಾಗಾಗಿ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಅಂದಾಗ ಅಗೇನ್ ವೆಯ್ನ್ಸ್ ರಿಲ್ಯಾಕ್ಸ್ ಆಗಿ ಬೇಗ ಸ್ವೆಲ್ಲಿಂಗ್ ಅಥವಾ ಬಲ್ಜ್ ಆಗುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸರ್ಟನ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಒಬೆಸಿಟಿ, ಏಜಿಂಗ್ ಅಥವಾ ಈ ಥರ ಜೆನೆಟಿಕ್ ಫ್ಯಾಕ್ಟರ್ಸ್. ಇದ್ರ ಜೊತೆಗೆ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಕೂಡ ಒಂದು ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಮಂಜೇಶ್ ಅಂತ ಹಾಸನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಸ್ವಲ್ಪ ಜೋರಾಗಿ ಮಾತನಾಡಿ ಮಂಜೇಶ್ ಅವರೇ. ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಹೇಳ್ಕೊಳ್ಳಿ. ಸರಿ. ಹಲೋ ಸರ್ ನಮಸ್ಕಾರ. ಹೇಳಿ ಸರ್. 5 ವರ್ಷದಿಂದ ವೆರಿಕೋಸ್ ವೇನ್ಸ್ ಇತ್ತು ನಮಗೆ. ಈಗ ಆಪರೇಷನ್ ಮಾಡಿಸಿದ್ದೀವಿ ಸರ್. ಓಕೆ, ಹಾಸನಲ್ಲಿ ಮಾಡಿಸಿದ್ದು. ಸರಿ. ಮತ್ತೇನಾದ್ರು ಬರೋ ಸಾಧ್ಯತೆ ಇರುತ್ತೆ ಸರ್? ಇವಾಗ ಆಪ್ರೇಷನ್ ಆಗಿ ಎಷ್ಟು ಸಮಯ ಆಯಿತು ಸರ್? ಸರ್ ಇವಾಗ ರೆಸ್ಟ್ ಮಾಡ್ತಾ ಇದೀವಿ. ಈಗ 15 ದಿನ ಆಯಿತು ಸರ್. ಓಕೆ, ಇವಾಗ ಏನಾದ್ರು ತೊಂದರೆ ಏನಾದ್ರು ಇದೆಯಾ? ತೊಂದರೆ ಏನಿಲ್ಲ, ಗಾಯ ಮಾಯ್ತಾ ಇದೆ. ಓಕೆ, ಮತ್ತೇನಾದ್ರು ಬರೋ ಸಾಧ್ಯತೆ ಇರುತ್ತೆ ಸರ್? ಅದೇ ಕೆಲವೊಬ್ಬರಲ್ಲಿ ಒಂದು ಪೋಸ್ಟ್ ಆಪರೇಟಿವ್ ಸ್ಟೇಜ್ ಆದ ನಂತರ ಕೆಲವೊಬ್ಬರಲ್ಲಿ ಸರ್ಟನ್ ಪೀರಿಯಡ್ ಆದಮೇಲೆ ಶುರುವಾಗುವಂಥ ಒಂದು ಚಾನ್ಸ್ ಇರುತ್ತೆ. ಬಟ್ ಎಲ್ಲರಲ್ಲೂ ಬರಬೇಕಂತ ಅಲ್ಲ, ಕೆಲವೊಬ್ಬರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಂಥವ್ರಲ್ಲಿ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಲೈಕ್ ಒಬೆಸಿಟಿ ಇರ್ಬೋದು ಅಥವಾ ಲಾಂಗ್ ಸ್ಟ್ಯಾಂಡಿಂಗ್, ಹೆಚ್ಚೊತ್ತು ನಿಂತ್ಕೊಂಡು ಕೆಲಸ ಮಾಡುವಂಥದ್ದು, ಈ ಥರದ್ದು ಏನಾದರೂ ಒಂದು ಫ್ಯಾಕ್ಟರ್ಸ್ ಇದ್ದಾಗ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೋಡಿ, ಇನ್ಫ್ಯಾಕ್ಟ್ ಮತ್ತೆ ಶುರು ಆಗೋಗಿದ್ರು ಕೂಡ ಆಲ್ ಆಫ್ ಎ ಸಡನ್ ಸಿವಿಯರ್ ಆಗೋದಿಲ್ಲ, ನಿಧಾನಕ್ಕೆ ಶುರುವಾಗ್ತಾ ಹೋಗುತ್ತೆ. ಸೊ ಅಂಥ ಸಂದರ್ಭದಲ್ಲೇ ಅದು ಐಡೆಂಟಿಫೈ ಮಾಡಿ ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಸಮಸ್ಯೆ ಬೇಗನೆ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅಟ್ ಪ್ರೆಸೆಂಟ್ ಯಾವುದೇ ಥರ ಯೋಚನೆ ಮಾಡೋ ಅಗತ್ಯ ಇಲ್ಲ. ಮುಂದಕ್ಕೆ ಏನಾದ್ರು ಸಮಸ್ಯೆ ಕಾಣಿಸ್ಕೊಳ್ತು ಅಂತಂದಾಗ ಬೇಗನೆ ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ಸೂಕ್ತ ಅಂತೇಳಿ. ಥ್ಯಾಂಕ್ ಯು ನಂಜೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಜಾನ್ಸನ್ ಅಂತ ಬೆಂಗಳೂರಿಂದ ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್. ಹಲೋ. ಹಲೋ. ಹಾಂ ಹೇಳಿ ಸರ್, ಏನು ಸಮಸ್ಯೆ ಇದೆ? ಹಾಂ ಸರ್, ನಿಮ್ಮ ಆರೋಗ್ಯ ಸಮಸ್ಯೆ ಹೇಳ್ಕೊಳ್ಳಿ ಜಾನ್ಸನ್ ಅವರೇ. ಮೇಡಮ್ ಅವರು ಇವಾಗ ಟಿವಿಯಲ್ಲಿ ತೋರಿಸ್ತೇ ಇರಲ್ಲ, ಸೇಮ್ ಪ್ರಾಬ್ಲಮ್ ನನಗಿದೆ. ಓಕೆ. ಅದು ಸುಮಾರು ಒಂದು 7 ವರ್ಷ ಮೇಲೆ ನನಗೆ ಅದು ಪ್ರಾಬ್ಲಮ್ ಇದೆ ಸರ್. ಸರಿ. ಅದು ಎಷ್ಟು ಮಾಡಿದ್ರು ನನಗೆ ಹೋಗ್ತಾ ಇಲ್ಲ. ನಾನು ಎಲ್ಲೆಲ್ಲೋ ಟ್ರೀಟ್ಮೆಂಟ್ ಮಾಡಿದೆ. ಓಕೆ, ನಿಮ್ಮ ಏಜ್ ಎಷ್ಟು? 37 ಸರ್. ಏನು ತೊಂದರೆ ಏನಾಗ್ತಾ ಇದೆ ನಿಮಗೆ? ವೆಯ್ನ್ಸ್ ಊದ್ಕೊಂಡು ತೊಂದರೆ ಅಂದರೆ ಅದು ಮೇನ್ ಸರ್, ಅದು ನಮ್ಮ ಕಾಲಿದೆಯಲ್ಲ ಜಾಯಿಂಟು. ಓಕೆ. ಮತ್ತೆ ಹೆಡ್ಬಟ್ ಇಂದ ನಡುವೆ 3 ಬೆರಳು. ಓಕೆ. ಇವು ಬಂದ್ಬಿಟ್ಟು ಸಡನ್ ಆಗಿ ಊತ ಆಗ್ಬಿಡ್ತವೆ. ನೈಟ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಿರ್ತೀನಿ, ಎಲ್ಲರೂ ವಾಕ್ ಎಲ್ಲ ಮಾಡಿರ್ತೀನಿ. ಓಕೆ. ಸಡನ್ ಆಗಿ ಊತ ಆಗ್ಬಿಟ್ಟು ನನ್ನಿಂದ ನಡೀಕ್ ಆಗ್ಬಿಡುತ್ತೆ. ಓಕೆ, ಜಾಯಿಂಟಲ್ಲಿ ಪೇಯ್ನ್ ಬರ್ತಾ ಇದೆಯಾ? ಜಾಯಿಂಟ್ ಅಲ್ಲಿ ಪೇನ್ ಬಿಡುತ್ತೆ. ಒಂದೊಂದು ಟೈಮು ನಮ್ಮ ಮುಟ್ಟಿ ಇದೆಯಲ್ವಾ, ಓಕೆ, ಅದು ಸಡನ್ ಆಗಿ ಲಾಕ್ ಆಗ್ಬಿಡುತ್ತೆ ಸರ್. ಹಂಗೆ ದೊಡ್ಡದಾಗಿ ಊತ ಆಗ್ಬಿಡುತ್ತೆ. ಮಡ್ಚಕ್ಕೂ ಆಗಲ್ಲ, ಉದ್ದ ಮಾಡಕ್ಕೂ ಆಗಲ್ಲ. ಫೈನ್. ನೋಡಿ, ಈಗ ನೀವು ಹೇಳ್ತಿರೋವಂಥ ಒಂದು ಸಿಂಪ್ಟಮ್ಸ್ ಅಂತ ಅಂದಾಗ ಕೆಲವೊಮ್ಮೆ ವೆರಿಕೋಸ್ ವೆಯ್ನ್ಸಿಂದನೂ ಆಗ್ಬೋದು, ಬೇರೆ ಬೇರೆ ಕಾರಣದಿಂದನೂ ಆಗ್ತಕ್ಕಂಥದ್ದು ಇರುತ್ತೆ. ಯೂರಿಕ್ ಆಸಿಡ್ ಲೆವೆಲ್ಸ್ ಹೆಚ್ಚಾದಾಗಲೂ ಕೂಡ ಈ ಥರ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥ ಒಂದು ಚಾನ್ಸ್ ಇರುತ್ತೆ. ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಒಂದು ವೆರಿಕೋಸ್ ವೆಯ್ನ್ಸ್ಗೆ ಸಂಬಂಧಪಟ್ಟಾಗೆ ಡಾಪ್ಲರ್ ವಿನೋಗ್ರಫಿ ಮಾಡಿಸೋದು ಸೂಕ್ತ. ಜೊತೆಗೆ ಆರ್ಥರೈಟಿಸ್ಗೆ ಸಂಬಂಧಪಟ್ಟಂಥ ಸಟನ್ ಬ್ಲಡ್ ಟೆಸ್ಟ್ ಇರುತ್ತೆ. ಇದೆಲ್ಲ ಮಾಡಿಸಿದಾಗ ಸಮಸ್ಯೆ ಯಾವುದರಿಂದ ಕಾಣಿಸ್ಕೊಳ್ತಾ ಇದೆ ಅಂತ ತಿಳ್ಕೊಬೋದು. ಡಯಾಗ್ನೋಸಿಸ್ ಮಾಡಿದ ನಂತರ ಟ್ರೀಟ್ಮೆಂಟ್ ತೊಗೊಳ್ಳೋದು ಸೂಕ್ತ ಅಂತ ಹೇಳಿ. ಥ್ಯಾಂಕ್ ಯು ಜಾನ್ಸನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಜೆನೆಟಿಕ್ ಫ್ಯಾಕ್ಟರ್ ಕೂಡ ಕಾರಣ ಆಗಬಹುದು ಅಂತ ಹೇಳ್ತಾ ಇದ್ರಿ. ಒಂದು ವೇಳೆ ಜೆನೆಟಿಕ್ ರೀಸನ್ ಇಂದ ಬಂದಿರೋದಾದ್ರೆ ಅದು ಯಾವ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ? ಅರ್ಲಿ ಸ್ಟೇಜಲ್ಲೇ ಇರುತ್ತಾ, ಹೇಗೆ ಡಾಕ್ಟರ್?
ಅದೇ ಕೆಲವೊಬ್ಬರಲ್ಲಿ ತುಂಬ ಎಂಗೇಜಲ್ಲೇ ಬರುವಂಥ ಒಂದು ಚಾನ್ಸ್ ಇರುತ್ತೆ. ಫೀಮೇಲ್ಸಲ್ಲಿ ಎಸ್ಪೆಷಲಿ ಈ ಥರ ಒಂದು ಜೆನೆಟಿಕ್ ಕಾಸಿಂದ ಬರುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಹೇಳ್ದಾಗೆ ತುಂಬ ಎಂಗೇಜಲ್ಲೇ ಅರ್ಲಿ 20s ಅಥವಾ ಮಿಡ್ 30ಸಲ್ಲೇ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಬಟ್ ಮೋರ್ ಕಾಮನ್ಲಿ ಹೇಳ್ದಾಗೆ ಒಂದೇ ಒಂದು ಪರ್ಟಿಕ್ಯುಲರ್ ಕಾಸಿಂದ ಬರುತ್ತೆ ಅಂತಲ್ಲ, ಒಂದು ಕಲೆಕ್ಟಿವ್ ಫ್ಯಾಕ್ಟರ್ಸಿಂದ ಬರುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಅಂದರೆ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಒಂದು ಕಡೆ ಆದರೆ ಇನ್ನೊಂದು ಒಬೆಸಿಟಿ ಇರ್ಬೋದು, ಅಥವಾ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಪ್ರೆಗ್ನೆನ್ಸಿ ಅಂತ ಇದೆ. ಸೊ ಈ ಥರದ್ದೆಲ್ಲ ಒಂದು ಕಲೆಕ್ಟಿವ್ ಫ್ಯಾಕ್ಟರ್ಸಿಂದ ತುಂಬ ಜನರಲ್ಲಿ ಬರುವಂಥ ಒಂದು ಚಾನ್ಸ್ ಇರುತ್ತೆ. ಅಥವಾ ಈವನ್ ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕೂಡ ನಾವು ನೋಡಿದಾಗ ಲಾಂಗ್ ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು ಕೂಡ ಅಷ್ಟೇ, ತುಂಬ ಇಯರ್ಸ್, ಒಂದು 5-10 ಇಯರ್ಸಿಂದ ವರ್ಕ್ ಮಾಡ್ತಾ ಹೋದಾಗ ಆ ಥರ ಒಂದು ಸಮಸ್ಯೆಗಳು ಶುರುವಾಗುವಂಥದ್ದು. ಅಥವಾ ತುಂಬ ಜನರಲ್ಲಿ ಮೈಲ್ಡಾಗಿ ಕಾಣಿಸ್ಕೊಂಡು, ಈಗ ತುಂಬ ಜನರಲ್ಲಿ ಫಸ್ಟ್ ಸೂಪರ್ಫಿಷಿಯಲ್ ವೇನ್ಸಲ್ಲಿ ಕಂಡು ಬರುತ್ತೆ, ಆಗಲೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದಾಗ ಡೀಪ್ ವೇನ್ಸ್ ಅಫೆಕ್ಟ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ಥರದ ಒಂದು ಸಮಸ್ಯೆ ಏನಿದೆ ಸ್ಲೋ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀವಿ, ನಿಧಾನಕ್ಕೆ ಶುರುವಾಗುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ, ಪೇಯ್ನ್ ಬಂದರೆ ಮಾತ್ರ ಸಮಸ್ಯೆ ಇದೆ ಅಂತ ತಿಳ್ಕೊತಾರೆ. ಸೊ ಹಾಗಾಗಿ ವೇನ್ಸ್ ಸ್ವೆಲ್ಲಿಂಗ್ ಆಗ್ತಾ ಇರೋದು ಕಾಣಿಸ್ಕೊಂಡಾಗಲೂ ಕೂಡ ನೆಗ್ಲೆಕ್ಟ್ ಮಾಡುವಂಥದ್ದು ಇರುತ್ತೆ. ಸೊ ಏನಾಗುತ್ತೆ, ಅದು ಇನ್ನೂ ಮ್ಯಾಕ್ಸಿಮಮ್ ಸ್ಟ್ರೆಚ್ ಆಗ್ತಾ ಹೋದಾಗ ಏನಾಗುತ್ತೆ, ಅದು ಸಿವಿಯರ್ ಹಂತಕ್ಕೆ ತಲುಪುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಈ ವೇನ್ಸ್ ಏನು ಎಲಾಸ್ಟಿಕ್ ಲಿಮಿಟ್ ಒಳಗೆ ಸ್ಟ್ರೆಚ್ ಆಯಿತು ಅಂದಾಗ ನಾರ್ಮಲಿಗೆ ತರುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಬಿಯಾಂಡ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಚ್ ಆಯಿತು ಅಂತಂದಾಗ ಸರ್ಟನ್ ಲಿಮಿಟೇಷನ್ಸ್ ಡೆವಲಪ್ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ನಂತರನೂ ಕೂಡ ರಿಪೀಟೆಡ್ ಆಗಿ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಡುತ್ತೆ. ಒಂದು ವೇಳೆ ಆ ರೀತಿಯಾಗಿ ರಿಪೀಟ್ ಆದರೆ ಅದಕ್ಕೆ ಏನು ಕಾರಣಗಳಿರುತ್ತೆ ಅಂತ? ತುಂಬ ಜನರಲ್ಲಿ ಆ ಥರ ಒಂದು ಹಂತಕ್ಕೆ, ಅಂದರೆ ಒಂದು ಸ್ಟೆಬಿಲಿಟಿ ಬಂದು ಕಂಪ್ಲೀಟಾಗಿ ಕ್ಯೂರ್ ಆಯಿತು ಅಂತಂದಾಗ ಮತ್ತೆ ರಿಕವರ್ ಆಗುವಂಥದ್ದು, ರೀಅಪಿಯರ್ ಆಗುವಂಥ ಒಂದು ಚಾನ್ಸಸ್ ತುಂಬಾ ಮಿನಿಮಲ್ ಅಂತ ಹೇಳ್ಬೋದು. ಅಂಟಿಲ್ ಅನ್ಲೆಸ್ ಹೇಳಿದಾಗ ಒಂದು ಸ್ಟ್ರಾಂಗ್ ಪ್ರಾಮಿನೆಂಟ್ ಫ್ಯಾಕ್ಟರ್ಸ್ ಏನಾದರೂ ಇತ್ತು ಅಂತಂದಾಗ ಬರುವಂಥದ್ದು ಇರುತ್ತೆ. ಒಂದು ವೇಳೆ ಕಾಣಿಸ್ಕೊಂಡು ಕೂಡ ಮೈಲ್ಡ್ ಡಿಗ್ರಿಲಿ, ಮೈಲ್ಡ್ ಇಂಟೆನ್ಸಿಟಿಲಿ ಕಂಡು ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ಕಾನ್ಸ್ಟೆಂಟ್ ಮಾನಿಟ್ರಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಹೇಳಿದಾಗೆ ಒಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು, ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು, ಅಥವಾ ಈ ಒಂದು ಡಾಪ್ಲರ್ ವಿನೋಗ್ರಫಿ ಸ್ಕ್ಯಾನ್ ಅಂತ ಏನು ಹೇಳ್ತೀವಿ, ಸೊ ಅದನ್ನು ಮಾಡಿಸಿದಾಗ ಅದರಲ್ಲಿ ಕ್ಲಿಯರಾಗಿ ಎವಿಡೆಂಟಾಗಿ ಕಂಡು ಬರುತ್ತೆ. ಸೊ ಯಾವ ಸ್ಟೇಜಲ್ಲಿದೆ, ಯಾವೊಂದು ಹಂತದಲ್ಲಿದೆ, ಕೊನೆ ಹಂತಕ್ಕೆ ತಲುಪಿದಾಗ ಡೆಫಿನೆಟ್ಲಿ ಸಿವಿಯರ್ ವೆರಿಕೋಸಿಟೀಸ್ ಅಂತ ಹೇಳ್ತೀವಿ, ಜೊತೆಗೆ ಇವನ್ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಸೊ ಅಂಥ ಟೈಮಲ್ಲಿ ಡೆಫಿನೆಟ್ಲಿ ಒಂದು ಕಾಲ ಹೇಳಿದಾಗ ಆಪ್ರೇಷನ್ ಮಾಡುವಂಥ ಅಗತ್ಯ ಬರ್ಬೋದು. ಬಟ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಮೈಲ್ಡ್ ಟು ಮಾಡ್ರೇಟ್ ಸ್ಟೇಜಲ್ಲಿದ್ದಾಗಲೇ ಸರಿಪಡಿಸುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಎಸ್ ಡಾಕ್ಟರ್, ಮತ್ತೊಬ್ಳು ಕಾಲ್ ಇದರ ಮಾತನಾಡಿಸ್ಬೇಡ. ತುಮಕೂರಿನ ಪ್ರಸಾದ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಹೇಳ್ಕೊಳ್ಳಿ. ಅದೇ ಮೇಡಮ್, ನಮಗೆ ಸ್ಟಾರ್ಟಿಂಗ್ 2 year ಇಂದ ಸ್ವಲ್ಪ ಒಂದು 2 ಪಾಯಿಂಟ್ ಆಗಿದೆ. ಓಕೆ. ಅದಕ್ಕೆ ಸರ್, ಅದು ಏನೋ ನಾನು ಟಿವಿ ನೋಡಿನಲ್ವರ. ಓಕೆ. ನೆಕ್ಸ್ಟ್ ಏನಾದ್ರು ತೊಂದರೆ ಆಗುತ್ತಾ ಅಂತಂದು ನಿಮ್ಮನ್ನು ಕಾಣ್ತಾ ಒಂದು ಕೆಲವು ಬಾರಿ ಅಂತಂದು ನಾನು ಕಾಲ್ ಮಾಡಿದೆ ಸರ್. ಓಕೆ. ಈ ಪೇಯ್ನ್ ಏನಾದ್ರು ಬರ್ತಿದೆಯಾ ನಿಮಗೆ, ಅಥವಾ ವೇನ್ಸ್ ಮಾತ್ರ ಹೊತ್ಕೊಂಡಿರೋದು ಅಷ್ಟೇ ಇದೆಯಾ? ಸರ್ ಪೇಯ್ನ್ ಏನು ಬರ್ತಿಲ್ಲ. ಓಕೆ. ಲೈಟ್ ಆಗಿ ಪಾದದಿಂದ ಮೇಲೆ ಸ್ವಲ್ಪ ವೇನ್ಸು ಊಟ ಸ್ವಲ್ಪ ಕಾಣ್ತು. ಓಕೆ. ಕೆಲವಾರು ದಿನ ಆದ್ಮೇಲೆ ಈಗ ಸುಮಾರು ಸ್ವಲ್ಪ ಮೇಲ್ಗಡೆ ಹಂಗೆ ವೇನ್ಗಳು ಜಾಸ್ತಿ ಇದಾಗಿರುತ್ತೆ. ಏನು ಕೆಲಸ ಮಾಡುತ್ತಾವು? ಸರ್ ರೈತರು ಸರ್ ನಾವು. ವಯಸ್ಸು ಎಷ್ಟು ತಮ್ಮದು? ಸರ್ 45 ಸರ್. ಓಕೆ, ಫೈನ್. ನೋಡಿ, ಇವಾಗ ಆಲ್ರೆಡಿ ಆ ಥರ ಕಾಣಿಸ್ಕೊಳ್ತಾ ಇದೆ ಅಂತಂದಾಗ ಡೆಫಿನೆಟ್ಲಿ ಒಂದು ಸೂಕ್ತವಾದಂಥ ಹೇಳಿದಾಗೆ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೆರಿಕೋಸ್ ವೇನ್ಸ್ ಒಂದು ಕಡೆ ಆದರೆ ಬೇರೆ ಬೇರೆ ಕಾರಣದಿಂದನೂ ಪೇಯ್ನ್ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆರ್ಥರೈಟಿಸ್ ರಿಲೇಟೆಡ್ ಇಶ್ಯೂಸ್ ಏನಾದ್ರು ಇದೆಯಾ, ಅಥವಾ ಬರೀ ವೆರಿಕೋಸ್ ವೇನ್ ಸಮಸ್ಯೆ ಆಗಿದೆ, ಇದೆಲ್ಲ ತಿಳ್ಕೊಂಡಾಗ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸಂಪೂರ್ಣವಾಗಿ ಸರಿಪಡಿಸುವಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಹೆಚ್ಚು ನಿರ್ಲಕ್ಷ್ಯ ಮಾಡ್ದೇ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಸೂಕ್ತ ಅಂತ ಹೇಳಿ. ಥ್ಯಾಂಕ್ ಯು ಪ್ರಸಾದ್, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೆರಿಕೋಸ್ ವೇನ್ಸ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಅದೇ ಈಗ ಹೇಳಿದಾಗೆ ಹಲವಾರು ಜನರಲ್ಲಿ ಹಲವಾರು ಥರದಲ್ಲಿ ಅಥವಾ ಹಲವಾರು ಒಂದು ಹಂತದಲ್ಲಿ ಸಮಸ್ಯೆ ಕಂಡು ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ಕಂಪ್ಲೀಟಾಗಿ ಪ್ರಾಪರಾಗಿ ಒಂದು ಡಿಸೀಸ್ ಎವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ಸೂಕ್ತವಾದಂಥ ಒಂದು ಪ್ರಾಪರ್ ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರೂಟ್ ಕಾಸ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡಿ ಅವರಲ್ಲಿ ಕಂಡುಬರುವಂಥ ಒಂದು ರೋಗದ ಲಕ್ಷಣಗಳು ಏನಿರುತ್ತೆ ಇದೆಲ್ಲ ತಿಳ್ಕೊಂಡು ಒಂದು ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ ರೆಕಮೆಂಡ್ ಮಾಡ್ತೀವಿ. ಆ ಥರದ ಒಂದು ಮೆಡಿಸಿನ್ಸ್ ಮೂಲಕ ನಿಧಾನಕ್ಕೆ ಕಡಿಮೆನೂ ಆಗುತ್ತೆ, ಬೇಗನೆ ಬಂದರೆ ಆದಷ್ಟು ಪರ್ಮನೆಂಟಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರೆ ಧನ್ಯವಾದಗಳು ನಿಮಗೆ. ಇದುವರೆಗೆ ನಮ್ಮ ಜೊತೆಗಿದ್ದು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಡಾಕ್ಟರ್ ಆನಂದ್. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 1800 ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.